ಮಾಡಿದಾಗ ಆಗುತ್ತೆ ಅಂತ ಹೇಳಿ. ಅಂದ್ರೆ ನಾನು ಡಿಸ್ಕರೇಜಿಂಗ್ ಆಗಿ ಪ್ರಶ್ನೆ ಕೇಳ್ತಾ ಇಲ್ಲ ಸರ್, ತನಿಖೆ ಆಗಬೇಕು, ಎಲ್ಲಾ ಆಯಾಮದಲ್ಲೂ ತನಿಖೆ ಆಗಿ ಸತ್ಯ ಯಾವುದು ಸುಳ್ಳು ಯಾವುದು ಆಚೆ ಬರಬೇಕು. ಬಟ್ ಸ್ಟಿಲ್ ಈಗ ನೇಣು ಹಾಕೋ ಅಥವಾ ಕುತ್ತಿಗೆ ಹೆಸ್ಕಿ ಕೊಲೆ ಮಾಡಿದ್ ಗೊತ್ತಾಗಲ್ಲ, ಈಗ ಅಲ್ಲಿರೋ ಬಾಡಿ ಅಥವಾ ಬೋನ್ಸ್ ಏನ್ ರಿಕವರ್ ಆಗುತ್ತೆ, ಅದ್ ಹೇಗ್ ಸತ್ರು ಅನ್ನೋದು ಕೂಡ ಎಕ್ಸಾಕ್ಟ್ಲಿ ಗೊತ್ತಾಗೋದು ಸ್ವಲ್ಪ ಕಷ್ಟನೇ. ಇವ್ರು ಹೇಳಿದ್ ನಿಜ ಅನ್ನೋದನ್ನ ಹೊರತುಪಡಿಸಿದ್ರೆ ಬೇರೇನು ಹೆಚ್ಚಿಗೆ ಮಾಹಿತಿ ತನಿಖೆಯಿಂದ ರಿವೀಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಯ್ತಲ್ಲಿಗೆ. ಅಲ್ಲ, ನೀವೇ ಹೇಳಿದಾಗೆ ನೋಡಿ, ಇವ್ರು ಹೇಳ್ತಾ ಇರೋದು ಒಂದು ಹಂತದಲ್ಲಿ ನಿಜ, ಯಾಕಂದ್ರೆ ಅಲ್ಲಿ ಸ್ಕೆಲಿಟಲ್ ರಿಮೇನ್ ಸಿಕ್ಕಿದೆ ಅಂತ ಅದು ರುಜುವಾತಾಗತ್ತೆ. ಬಟ್ ಎರಡನೇದು ಯಾವ ಕಾರಣದಿಂದ ಸತ್ತಿದ್ದಾರೆ ಅದು ಹೇಳ್ತೀರಾ, ಕುತ್ತಿಗೆ ಹಿಚ್ಕಿರೋದು, ನೇಣಾಕ್ ಸಾಯಿಸಿದ್ದಾರೆ, ಅದು ಪ್ರೂವ್ ಮಾಡ್ಲಿಕ್ಕೆ ಇಟ್ ಇಸ್ ಹೈಲಿ ಇಂಪಾಸಿಬಲ್. ಈ ತರ ಕೇಸ್ ಸೆಕ್ಷುವಲ್ ಅಸಾಲ್ಟ್ ಅಂತೂ ಸಾಧ್ಯ ಇಲ್ಲ, ರೇಪ್ ಮಾಡಿರಂತ ಅದನ್ನ ಪ್ರೂವ್ ಮಾಡಿ ಸಾಬೀತ್ ಮಾಡ್ಲಿಕ್ಕೆ ಇಟ್ಸ್ ಇಂಪಾಸಿಬಲ್ ಅಂಟಿಲ್ ಅಂಡ್ ಅನ್ಲೆಸ್ ದೇರ್ ಇಸ್ ಎ ವಿಟ್ನೆಸಸ್ ಈ ತರ ಇದೆ, ನಾನು ನೋಡಿದೆ, ದಟ್ ದ ವಿಟ್ನೆಸಸ್ ಸ್ಟೇಟ್ಮೆಂಟ್ ಯಾವಾಗ ವ್ಯಾಲಿಡ್ ಆಗುತ್ತೆ ಅಂದ್ರೆ ದ ಸ್ಕೆಲಿಟಲ್ ರಿಮೇನ್ಸ್ ಇಸ್ ಪಾಸಿಟಿವ್ಲಿ ಐಡೆಂಟಿಫೈಡ್. ಇಲ್ಲ ಇವ್ರು ಸಾಯಿಸೋದಿಕ್ಕೆ ಏನಾದ್ರೂ ಒಂದು ಮೋಟಿವ್ ಇದೆ, ಇಲ್ಲ ಇವರು ಜಾಗ ಇಲ್ಲ ಮನೆ ಆಸ್ತಿ ಬರ್ಸ್ಕೊಳ್ಳಿಕ್ಕೋಸ್ಕರ ಸಾಯಿಸಿದ್ದಾರೆ ಅಂದ್ರೆ ಆ ಆಸ್ತಿ ಯಾರ ಹೆಸರು ಮೇಲೆ ಟ್ರಾನ್ಸ್ಫರ್ ಆಗಿದೆ, ದಟ್ ಪರ್ಸನ್ ಹೂ ಹ್ಯಾಸ್ ಗೇನ್ಡ್ ಫ್ರಮ್ ದ ಕ್ರೈಮ್, ಅದು ಒಂದು ಕೊರಾಬರೇಷನ್ ಆಗ್ತದೆ. ಅಷ್ಟೇ ಬಟ್ ಟು ಸಬ್ಸ್ಟಾನ್ಶಿಯೇಟ್ ದ ಕ್ರೈಮ್ ಇವರೇ ಮಾಡಿದ್ದಾರೆ ಅನ್ನೋದಕ್ಕೆ ವಿಟ್ನೆಸಸ್ ಇಲ್ದಲೆ ಜಸ್ಟ್ ಇನ್ ದ ಪ್ರೆಸೆನ್ಸ್ ಆಫ್ ಇಂಜುರಿ ಆನ್ ದ ಸ್ಕೆಲಿಟಲ್ ರಿಮೇನ್ಸ್ ದಟ್ ಇಂಡಿಕೇಟ್ಸ್ ದ ಕಾಸ್ ಆಫ್ ಡೆತ್ ಹೊರತು ಯಾರು ಮಾಡಿದಾರೆ ಅಂತ ಸಾಬೀತ್ ಮಾಡ್ಲಿಕ್ಕೆ ದಟ್ ಈಸ್ ದ ಆಕ್ಚುಯಲ್ ಇನ್ವೆಸ್ಟಿಗೇಷನ್ ಹೂ ಆಕ್ಚುಲಿ ಇಸ್ ಡನ್, ನಾಟ್ ಓನ್ಲಿ ಫೈಂಡಿಂಗ್ ದ ಕಾಸ್ ಆಫ್ ಡೆತ್. ಸೊ ಅಂತದನ್ನ ಯಾಕಂದ್ರೆ ಇವ್ರು ಏನ್ ಹೇಳ್ತಿರೋದು ನಾನು ಊತ್ ಹಾಕಿದ್ದಾರೆ ಅಷ್ಟೇ ಹೊರತು ಇವರು ಕ್ರೈಮ್ ನೋಡಿದೀನಿ ಅಂತ ಹೇಳ್ತಾ ಇಲ್ಲ. So there is lot of difference between the disposal of the dead and the actual crime is concerned. ಇಲ್ಲಿ ಪೊಲೀಸ್ ತನಿಖೆ ಮಾಡೋದು ಅಪರಾಧವನ್ನ ಮುಚ್ಚಾಕಿರೋದು ಯಾರೋದು ಅಂತಲ್ಲ, ಬಟ್ ಇವರು ಹೇಳ್ಬೇಕಾಗಿರೋದಷ್ಟೇ ಎಲ್ಲಾ ಹಂತದಲ್ಲೂ ಎಲ್ಲಾ ಕೇಸ್ನಲ್ಲೂ ಊತಾಕ್ಲಿಕ್ಕೆ ಇವರೇ ಹೇಳಿದ್ದು ಅಂತ ಅವ್ರನ್ನೂ ಇವ್ರು ಐಡೆಂಟಿಫೈ ಮಾಡಿದಾಗ, ಅವ್ರನ್ನ ಅರೆಸ್ಟ್ ಮಾಡಿ ತನಿಖೆಗೆ ಒಳಪಡಿಸಿದಾಗ, ಸೊ ಅವ್ರು ಯಾಕೆ ಹೇಳಿದ್ರು ಇಲ್ವೋ, ಬಟ್ ಅವ್ರು ಹೇಳಿದ್ರು ಇದು ಯಾವ ರೀತಿ ಸಾಯಿಸಿದ್ದಾರೆ ಅಂತ ಸಾಬೀತ್ ಮಾಡೋದು ಇದು ವೆರಿ ಡಿಫಿಕಲ್ಟ್ ಇನ್ ಕೇಸಸ್ ಲೈಕ್ ದಿಸ್, ಅಂಡ್ ದಟ್ ಟು ಆಫ್ಟರ್ 15-20-25 ಇಯರ್ಸ್. ಸರಿ ದಿನೇಶ್ ಸರ್, ಒಂದು ಉದಾಹರಣೆ ಅಂತ ತಗೊಂಡು ಒಂದ್ ಕೇಸ್ ಏನಾಗಬಹುದು ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳು, ಅದಕ್ಕೆ ನಿಮ್ಮಿಂದ ಉತ್ತರ ಬೇಕು. ಲೆಟ್ ಅಸ್ ಅಸ್ಯೂಮ್ ಒಬ್ಳು ಮೈನರ್ ಹುಡುಗಿ ಮಿಸ್ಸಿಂಗ್ ಇದ್ಲು, ಆಕೆ ಮನೆಯವ್ರು ಕಂಪ್ಲೇಂಟ್ ಕೊಟ್ಟಿದ್ರು, ಇಲ್ಲಿವರೆಗೂ ಆ ಕಂಪ್ಲೇಂಟ್ ಇಂದ ಏನು ಬಯಲಾಗಿಲ್ಲ ಅಥವಾ ತನಿಖೆನೇ ಆಗ್ಲಿಲ್ಲ. ಈಗ ಈ ವ್ಯಕ್ತಿ ಯಾರ ಅನಾಮಧೇಯ ವ್ಯಕ್ತಿ ಬಂದು ಕೋರ್ಟ್ ನ ಮುಂದೆ ಹೇಳಿಕೆ ನೀಡಿದ್ದಾನೆ, ಈಗ SIT ತನಿಖೆ ಆಗ್ತಾ ಇದೆ, ಇದರಿಂದ ಮಿಸ್ಸಿಂಗ್ ಹುಡುಗಿಯ ವಿಚಾರ ತನಿಖೆ ಪ್ರಾರಂಭ ಆಯ್ತು ಅನ್ಕೊಳ್ಳೋಣ, ಒಂದು ಬಾಡಿ ಕೂಡ ಸಿಕ್ತು ಅನ್ಕೊಳ್ಳೋಣ, ಅದ್ರ ತನಿಖೆ ಹೇಗಾಗ್ತಾ ಹೋಗುತ್ತೆ, ಏನೆಲ್ಲ ಈ ಹಂತದಲ್ಲಿ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ, ಇದನ್ನು ವಿವರಿಸಬಹುದಾ ಅಂತ? ತುಂಬಾ ಒಳ್ಳೆ ಇಲಿಸ್ಟ್ರೇಷನ್ ನೋಡಿ. ಈಗ ಒನ್ ಲೇಡಿ ಹಸ್ ಕಮ್ ಫಾರ್ವರ್ಡ್ ಅಬೌಟ್ ಎ ಮಿಸ್ಸಿಂಗ್ ಕಂಪ್ಲೇಂಟ್. ಸೊ ಈಗ ಔಟ್ 500 ಸ್ಕೆಲಿಟನ್ಸ್ ಅಲ್ಲಿ ಒನ್ ಸ್ಕೆಲಿಟನ್ ಏನಾದ್ರೂ ಆ ಮಿಸ್ಸಿಂಗ್ ಕಂಪ್ಲೇಂಟ್ ಹೋಲಿಕೆ ಅಂದ್ರೆ ಯಾರು ಒಂದು ಹೆಣ್ಣು ಮಗು ಪ್ಲಸ್ ಆ ಏಜ್ ಗ್ರೂಪ್ ಏನಾದ್ರೂ ಮ್ಯಾಚ್ ಆದಾಗ ಆ ಸ್ಕೆಲಿಟನ್ ಅಲ್ಲಿ ಇರ್ತಕ್ಕಂಥ DNA ಗಳನ್ನ ತಕೊಂಡು ಇವ್ರ ತಾಯಿ ಏನಿದ್ದಾರೆ ಅವ್ರದ್ದು ಬ್ಲಡ್ ಸ್ಯಾಂಪಲ್ ತಕೊಂಡು ಕಂಪ್ಯಾರಿಸನ್ ಮಾಡಿ ನೋಡಿದಾಗ ಡೆಫಿನೆಟ್ಲಿ ದಟ್ ದ ಸ್ಕೆಲಿಟನ್ ಬಿಲಾಂಗ್ಸ್ ಟು ದಟ್ ಲೇಡಿ, ಅಂದ್ರೆ ಅವ್ರ ಮಗಳೇ ಅಂತ ಸಾಬೀತ್ ಮಾಡ್ಲಿಕ್ಕೆ ಬಂದೇ ಬರುತ್ತೆ. ದಟ್ ಈಸ್ ನಂಬರ್ 1. ಆವಾಗ ಇವ್ರು ಮಿಸ್ಸಿಂಗ್ ಆಗಿದ್ದಕ್ಕೆ ಈ ಕಂಪ್ಲೇಂಟ್ ಆಧಾರದ ಮೇಲೆ ತನಿಖೆ ಸ್ಟಾರ್ಟ್ ಆಗುತ್ತೆ ಹೊರತು ನಾವು ಪ್ರಶ್ನೆ ಸ್ಟಾರ್ಟ್ ಆಗೋದು ಹೂ ಕಿಡ್ನಾಪ್ಡ್, ಅದಕ್ಕೆ ವಿಟ್ನೆಸಸ್ ಏನಿದೆ, ಟೆಕ್ನಿಕಲ್ ಎವಿಡೆನ್ಸಸ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಪ್ಲಸ್ ವಿಟ್ನೆಸಸ್ ಇದಾರೋ ಇದ್ರು ಇದು 20-25 ವರ್ಷದಿಂದ ನಡೆದಿರ್ತಕ್ಕಂಥದ್ದು. ಸೊ ಅದನ್ನ ಸಾಬೀತ್ ಮಾಡೋದು ಕಷ್ಟ. ಬಟ್ ಇದನ್ನ ಯಾವ ರೀತಿ ಸಾಯಿಸಿದ್ದಾರೆ ಅನ್ನೋದಕ್ಕೆ ಒಂದು ಮೂಳೆಗಳ ಮೇಲೆ ಏನಾದ್ರೂ ಕಲ್ಲು ದೊಣ್ಣು ಮಚ್ಚು ಈ ತರದಲ್ಲಿ ಗಾಯಗಳಿದ್ರೆ ಮಾತ್ರ ಅದನ್ನ ಸಾಬಿಸ್ಕೊಳ್ಳೋದು. ಕುತ್ತಿಗೆ ಏನಾದ್ರೂ ಇಸ್ಕಿದ್ದಾರೆ ಅಂದ್ರೆ ಅದ್ರ ಪುರಾವೆನೂ ಸಿಗೋದಿಲ್ಲ. ದೆನ್ ಔಟ್ ಡಿಡ್ ಶಿ ಡೈ ಅನ್ನೋದಕ್ಕೆ ನೋ ಡಾಕ್ಟರ್, ನೋ ಎಕ್ಸ್ಪರ್ಟ್ ಕ್ಯಾನ್ ಒಪೈನ್. ಸೊ ದಿಸ್ ಆರ್ ಆಲ್ ದ ಚಾಲೆಂಜಸ್. ಬಟ್ ಒನ್ ಥಿಂಗ್, ಕಿಡ್ನಾಪ್ ಆಗಿರೋದಕ್ಕೆ ಸತ್ಯ ಅಂತ ಅವ್ರ ಸ್ಟೇಟ್ಮೆಂಟ್ ಅಲ್ಲಿ ಗೊತ್ತಾಗುತ್ತೆ. ಇದೇ ಇವ್ರ ಮಗಳು ಇಲ್ಲಿ ಬರ್ಲಿಕ್ಕೆ ಕಾರಣ ಏನು ಅಂತ, ಅದನ್ನ ಕಾರಣ ಏನು ಅಂತ ಹುಡುಕೋದಕ್ಕೆ ಪೊಲೀಸ್ ಅವರಿಗೆ ಇಟ್ಸ್ ಅ ಬಿಗ್ಗೆಸ್ಟ್ ಚಾಲೆಂಜ್. ಬಟ್ ಅದನ್ನಕ್ಕೆ ವಿತೌಟ್ ವಿಟ್ನೆಸಸ್ ಆರ್ ಎವಿಡೆನ್ಸಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಐಡೆಂಟಿಫೈ ಅಂಡ್ ಕನ್ಫರ್ಮ್ ದಟ್ ಇವರೇ ಮಾಡಿದಾರೆ ಅಂತ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಅಂಟಿಲ್ ಅಂಡ್ ಅನ್ಲೆಸ್ ಇವ್ರೇನ್ ಊತ್ ಹಾಕಿದಾರಲ್ಲ ಅವ್ರೇನಾದ್ರೂ ಈ ಅಪರಾಧನ ನೋಡಿದ್ರೆ ದಟ್ ವಿಲ್ ಬಿಕಮ್ ಎ ವಿಟ್ನೆಸ್. ಸೊ ಇನ್ ಕೇಸ್ ಏನಾದ್ರೂ ಆ ಬಾಡಿನೂ ಐಡೆಂಟಿಫೈ ಆಯ್ತು, ನೀವೀಗ ಮಾತನಾಡ್ತಾ ಇದ್ದ ಹಾಗೆ ನಾವೆಲ್ಲ ಅಸಂಪ್ಷನ್ ಅಲ್ಲೇ ಸರ್, ಹೀಗಾದ್ರೆ ಹೇಗೆ ಅಂತ ಮಾತನಾಡ್ತಿದೀವಿ. ಪದೇ ಪದೇ ವೀಕ್ಷಕರಿಗೆ ಅದನ್ನೊಂದೊಂದು ಗಮನಕ್ಕೆ ತರಕ್ ನಾನು ಇಷ್ಟಪಡ್ತೀನಿ. ಇನ್ ಕೇಸ್ ಆ ಮೈನರ್ ಹುಡುಗಿಯ ಬಾಡಿ ಸಿಕ್ಕು
ಅದು ಆಕೆಯದ್ದೇ ಅಂತ ಗೊತ್ತಾದ ಮೇಲೆ ಪ್ರತ್ಯೇಕ ತನಿಖೆ ಪ್ರಾರಂಭವಾಗುತ್ತೆ. ದಿಸ್ ಇಸ್ ನಾಟ್ ಅಂಡರ್ SIT. ಈ ಹುಡುಗಿ ಅಲ್ಯಾಕ್ ಬಂದ್ಲು, ಆಕೆಯ ಕೊಲೆ ಹೇಗಾಯ್ತು, ಈ ಕೊಲೆಗೂ ಹಾಗೆ ಈ ಕೇಳೋಕ್ ಬರ್ತಿರೋ ಆರೋಪಕ್ಕೂ ಪೂರಕವಾಗಿ ಸಾಕ್ಷ್ಯಗಳಿದೆಯಾ ಅಂತ ಹೇಳಿ ಪ್ರತ್ಯೇಕವಾಗಿ ತನಿಖೆ ಆಗ್ಬೇಕು ಅಲ್ವಾ ಸರ್? ಅಲ್ಲ, ಡೆಫಿನೆಟ್ಲಿ. ನೋಡಿ, ಈಗ ಪ್ರಶ್ನೆ ಇರೋದು ನೋಡಿ, ಆ ಲೇಡಿ ಕಂಪ್ಲೇಂಟ್ ನಲ್ಲಿ ಶಿ ಇಸ್ ಅಲೆಜಿಂಗ್ ಇವನ್ ದ ಪೊಲೀಸ್ ಹೂ ಇಸ್ ಡಿಂಟ್ ಟೇಕ್ ಹರ್ ಕಂಪ್ಲೇಂಟ್. ಈಗ ಪೊಲೀಸ್ ಕಂಪ್ಲೇಂಟ್ ಅವ್ರದ್ದು ತಗೊಳ್ಳಿಲ್ಲ, ಪ್ಲಸ್ ಪೊಲೀಸ್ ಅವರು ಎವಿಡೆನ್ಸ್ ಅವ್ರನ್ನ ಈಗ ಕನ್ಸೀಲ್ ಮಾಡಿದಾರಲ್ಲೋ, ಡಿಸ್ಟ್ರಾಯ್ ಮಾಡಿದ್ರೆ, ಈ ಪೊಲೀಸ್ ಇಸ್ ಎ ಪಾರ್ಟಿ ಟು ದ ಕೇಸ್ ಆಸ್ ಪರ್ ಅವರ್ ಅಲಿಗೇಷನ್ಸ್. How can another policeman investigate? I think these are the cases should be investigated by a magistrate or so-called high court judge. ಅಂದ್ರೆ ಆ ತರ ತನಿಖೆ ತುಂಬಾ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಬಟ್ ಒನ್ ಥಿಂಗ್ ಇಸ್ ಅ ಫ್ಯಾಕ್ಟ್, ಈಗ ಆ ತಾಯಿಯ ಕಂಪ್ಲೇಂಟ್ ಆಧಾರದ ಮೇಲೆ ಏನಾದ್ರೂ ಈ ಸ್ಕೆಲಿಟಲ್ ರಿಮೇನ್ಸ್ ಸಿಕ್ಕಿದ್ರೆ ದಟ್ ವಿಲ್ ಬಿಕಮ್ ಎ ವೆರಿ ಗುಡ್ ಕೇಸ್. ಬಟ್ ನಾವು ಆಗ ಪ್ರಶ್ನೆ ಇರೋದು, ಸಾಯಿಸಿದಾದ್ರೂ ಹೇಗೆ? ಕುತ್ತಿಗೆ ಸಾಯಿಸಿದ್ರೆ ಅದನ್ನ ಸಾಬೀತ್ ಮಾಡ್ಲಿಕ್ಕೆ ಬರೋದಿಲ್ಲ, ರೇಪ್ ಆಗಿದ್ರೆ ಅದು ಸಾಬೀತ್ ಮಾಡ್ಲಿಕ್ಕೆ ಬರೋದಿಲ್ಲ, ಪ್ಲಸ್ ಇವ್ರನ್ನ ಕಿಡ್ನಾಪ್ ಮಾಡಿದಾರೆ ಅಂದ್ರೆ ವಿಟ್ನೆಸಸ್ ಇಲ್ದಲೆ ಹೇಗೆ ಸಾಬೀತ್ ಮಾಡ್ತಾರೆ? ಬಟ್ ಡೆಫಿನೆಟ್ಲಿ ದೆರ್ ಈಸ್ ಅನ್ ಅನ್ಯಾಚುರಲ್ ಆಕ್ಟ್, ಬಟ್ ಹೌ ಟು ಎಸ್ಟಾಬ್ಲಿಷ್ ದಟ್ ಅನ್ಯಾಚುರಲ್ ಆಕ್ಟ್, ಯಾರನ್ನ ಆಪಾದಿತರು ಅಂತ ಮಾಡೋದು? ದೋ ಸಸ್ಪಿಷನ್ಸ್ ಆರ್ ದೇರ್, ಬಟ್ ಟು ಕೋರಿಲೇಟ್ ವಿತ್ ದ ಕ್ರೈಮ್ ಇಟ್ ವಿಲ್ ಬಿಕಮ್ ಎ ಚಾಲೆಂಜಿಂಗ್ ಟಾಸ್ಕ್ ಅಂಡ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಪ್ರೂವ್ ಇನ್ ದ ಕೋರ್ಟ್ ಆಫ್ ಲಾ. ದಿನೇಶ್ ಸರ್, ಇದರ ಜೊತೆಯಲ್ಲಿ ಈಗೇನು ಕೋರ್ಟ್ನ ಮುಂದೆ ಬಂದು ಹೇಳಿಕೆಯನ್ನ ನೀಡಿದ್ದಾನೆ, ಆ ವ್ಯಕ್ತಿಯ ಬ್ರೈನ್ ಮ್ಯಾಪಿಂಗ್ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಬಹಳ ಚರ್ಚೆ ಆಗ್ತಾ ಇದೆ. ವಿಲ್ ಇಟ್ ಹೆಲ್ಪ್ ಆಗುತ್ತೆ ಅನ್ನೋಗಿದ್ರೆ ಹೇಗೆ ಹೆಲ್ಪ್ ಆಗುತ್ತೆ, ಇಲ್ಲ ಅನ್ನೋಗಿದ್ರೆ ಯಾಕಾಗಲ್ಲ? ಅಲ್ಲ, ಈಗ ನೋಡಿ, ಈಗ ಬ್ರೈನ್ ಮ್ಯಾಪಿಂಗ್ ಅಂತ ಯಾಕೆ ನಾವು ಮಾಡಿಸ್ತೀವಿ ಅಂದ್ರೆ, ನಾರ್ಕೋ ಅನಾಲಿಸಿಸ್, ಬ್ರೈನ್ ಮ್ಯಾಪಿಂಗ್ ಅಂಡ್ ಪಾಲಿಗ್ರಫಿ, ದಿಸ್ ಆರ್ ಅಡ್ವಾನ್ಸ್ ಸೈಂಟಿಫಿಕ್ ಟೆಕ್ನಿಕ್ಸ್ ಇನ್ ಇನ್ವೆಸ್ಟಿಗೇಷನ್ಸ್ ಅಂತ ಹೇಳ್ತೀವಿ. ದಟ್ ವಿಲ್ ಡೂ ಓನ್ಲಿ ವೆನ್ ವಿ ವಾಂಟ್ ಟು ನೋ ಈಸ್ ಟೆಲಿಂಗ್ ರೈಟ್ ಆರ್ ರಾಂಗ್ ಅಂತ. ಬಟ್ ಈಗ ಎಕ್ಸುಮೇಷನ್ ಮಾಡಿದಾಗ ಸ್ಕೆಲಿಟಲ್ ರಿಮೇನ್ ಸಿಕ್ಕಿದ್ರೆ ಅವಾಗಲೇ ಸಾಬೀತಾಗುತ್ತಲ್ಲ, ನಾರ್ಕೋ ಅನಾಲಿಸಿಸ್ ಪ್ರಕ್ರಿಯೆದ ಅವಶ್ಯಕತೆನೇ ಇಲ್ಲ. ದಟ್ ಈಸ್ ಒನ್. ಬಟ್ ಇನ್ನೂ ಮಾಡಬೇಕು ಅಂದ್ರೆ ಅಫ್ಕೋರ್ಸ್ ದಟ್ ಈಸ್ ಒನ್ ಪಾರ್ಟ್ ಆಫ್ ಆನ್ಸಿಲರಿ ಇನ್ವೆಸ್ಟಿಗೇಷನ್ಸ್. ಅದನ್ನು ಮಾಡಬಹುದು, ಆ ತನಿಖೆ ಪ್ರಕ್ರಿಯೆದಲ್ಲಿ ಮಾಡಬಹುದು. ಯಾಕಂದ್ರೆ ಅದರಲ್ಲಿ ಇದನ್ನು ತಿಳ್ಕೋಬಹುದು, ಇವ್ರು ಇಷ್ಟು ದಿವಸ ಯಾಕೆ ಬರ್ಲಿಲ್ಲ, ಈಗ ಬರ್ಲಿಕ್ಕೆ ಕಾರಣ ಏನು, ಅದನ್ನು ಎಕ್ಸ್ಪೋಸ್ ಆಗುತ್ತೆ ಬ್ರೈನ್ ಮ್ಯಾಪಿಂಗ್ ಅಲ್ಲಿ. ನಾರ್ಕೋ ಅನಾಲಿಸಿಸ್ ನಲ್ಲಿ ಇದು ಎಕ್ಸ್ಪೋಸ್ ಆಗುತ್ತೆ, ಇಷ್ಟು ದಿವಸ ಯಾಕೆ ಬರ್ಲಿಲ್ಲ, ಈಗ ಬರ್ಲಿಕ್ಕೆ ಕಾರಣ ಏನು, ಇದ್ರ ಹಿಂದೆ ಏನಾದ್ರೂ ವ್ಯಕ್ತಿ ಇದ್ದಾರಾ, ಅದನ್ನು ಎಕ್ಸ್ಪೋಸ್ ಆಗುತ್ತೆ. ಪ್ಲಸ್ ಇವ್ರನ್ನು ಈ ತರ ಬರಿ ಮಾಡ್ಲಿಕ್ಕೆ, ದಫನ್ ಮಾಡ್ಲಿಕ್ಕೆ ಯಾರು ಹೇಳಿದ್ದು, ಅವ್ರ ಹೆಸರುಗಳಲ್ಲಿ ಏನು, ಯಾವ ಇದರಲ್ಲಿ ಆಯ್ತು, ಇವರು ಏನಾದ್ರೂ ಅಪರಾಧದಲ್ಲಿ ಭಾಗಿಯಾಗಿದ್ದಾರಾ, ಇದನ್ನೆಲ್ಲ ನಾವು ತಿಳ್ಕೋಬಹುದು. ದಟ್ ಇಸ್ ಅನದರ್ ಅಡ್ವಾಂಟೇಜ್ ಆಫ್ ನಾರ್ಕೋ ಅನಾಲಿಸಿಸ್ ಆರ್ ಬ್ರೈನ್ ಮ್ಯಾಪಿಂಗ್. ಬಟ್ ಒಂದು ಸ್ಕೆಲಿಟಲ್ ರಿಮೇನ್ಸ್ ಅದು ಯಾವ ಜಾಗದಲ್ಲಿ ಹೇಳ್ತಿದ್ದಾರೆ ಅಲ್ಲಿ ಸಿಕ್ಬಿಟ್ರೆ ಡೆಫಿನೆಟ್ಲಿ ವಾಟ್ ಈಸ್ ಟೆಲಿಂಗ್ ಇಸ್ ಡೆಫಿನೆಟ್ಲಿ ಕನ್ಸಿಸ್ಟೆಂಟ್ ಅಂಡ್ ದಟ್ ಈಸ್ ಎನಫ್ ಫಾರ್ ದ ಪೊಲೀಸ್ ಟು ಬಿಲೀವ್. ಈಗ ಅವರೇ ಒಂದಷ್ಟು ಸಾಕ್ಷ್ಯ ಅಂತ ಹೇಳಿ ತಗೊಂಡ್ ಬಂದಿದಾರಲ್ಲ, ವಾಟ್ ಅಬೌಟ್ ಇಟ್, ಅದ್ ಸಾಕಾಗೋದಿಲ್ವಾ ಅಂತ? ನೋಡಿ, ಇದು ಸಾಕ್ಷ್ಯ ಅವ್ರು ತಂದಿರೋದು ಇಟ್ ಈಸ್, ನಾನು ಹೆಚ್ಚು ಕಮ್ಮಿ 1,000 ಕೇಸಸ್ ವರೆಗೂ ಈ ತರ ಎಕ್ಸುಮೇಷನ್ಸ್ ಮಾಡಿರ್ಬೋದು. ಸ್ಕೆಲಿಟಲ್ ರಿಮೇನ್ಸ್ ನಾವು ತನಿಖೆ ಅವ್ರ ಪರೀಕ್ಷೆ ಮಾಡಿದೀನಿ. ಈ ತರ ಒಬ್ಬ ಯಾರು ವಿಟ್ನೆಸಸ್ ಕೈನಲ್ಲಿ ತಲೆಬುರುಡೆ ತಗೊಂಡ್ರೆ ಹೌ ಡು ಯು ಬಿಲೀವ್ ದಟ್ he was involved only in burying the body? ಇವರೇ ಅಪರಾಧ ಎಲ್ಲೋ ಮಾಡ್ಬಿಟ್ಟು ಬುರುಡೆ ತಂದಿರ್ಬೋದು ಅಂತ ಹೇಳಿದ್ರು ಇವ್ರು ಹೇಗೆ ಇಲ್ಲ ಅಂತ ಹೇಳ್ತಾರೆ? ಸೊ ಹೌ ದ ಕೋರ್ಟ್ ವಿಲ್ ಬಿಲೀವ್? ಕೋರ್ಟ್ ಯಾವಾಗ ಇದ್ ಮಾಡುತ್ತೆ ಅಂದ್ರೆ, ವೆನ್ ದ ಮ್ಯಾಜಿಸ್ಟ್ರೇಟ್ ಆರ್ಡರ್ಸ್ ಅಂಡ್ ಇನ್ ದ ಪ್ರೆಸೆನ್ಸ್ ಆಫ್ ದ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆರ್ ದ ಮ್ಯಾಜಿಸ್ಟ್ರೇಟ್ ಅಂಡ್ ಇನ್ ದ ಪ್ರೆಸೆನ್ಸ್ ಆಫ್ ದ ಇನ್ವೆಸ್ಟಿಗೇಟರ್ಸ್, ಅವಾಗ ಎಕ್ಸ್ಯೂಮ್ ಮಾಡಿರ್ತಕ್ಕಂತ ಎವಿಡೆನ್ಸ್ ಸಾಕ್ಷಿಗೆ ಮಾತ್ರ ಬೆಲೆ ಇದೆ ಹೊರತು, ಯಾರೋ ಎಲ್ಲೋ ಮೂಳೆ ಇದನ್ನ ತಗೊಂಡ್ ಬಂದ್ಬಿಟ್ಟು ಇದೇ ಮೂಳೆ ಅವರೇ ಸಾಯಿಸಿದಾರೆ ಅಂತ ಹೇಳಿದ್ರೆ ಇಟ್ ವಿಲ್ ನೆವರ್ ಸ್ಟ್ಯಾಂಡ್ ಎನಿ ಲೀಗಾಲಿಟೀಸ್ ಇರೋದಿಲ್ಲ. ಇಟ್ ಕೆನಾಟ್ ವಿತ್ ಸ್ಟ್ಯಾಂಡ್ ಇನ್ ದ ಕೋರ್ಟ್ ಆಫ್ ಲಾ ಅಂಡ್ ನೋ ಬಡಿ ವಿಲ್ ಬಿಲೀವ್. ದೇ ವಿಲ್ ರಾದರ್ ಇವ್ರ ಮೇಲೆನೆ ಒಂದು ಸಸ್ಪಿಷನ್ ಸ್ಟಾರ್ಟ್ ಆಗುತ್ತೆ ದಟ್ ಈಸ್ ಸಮೌ ಮಿಸ್ಟಿವಸ್ ಅಂಡ್ ಈಸ್ ಡೇಂಜರಸ್ ಅಂತ. ಅದಕ್ಕೆ ಹೇಳೋದು ಅವರು ಬ್ರೈನ್ ಮ್ಯಾಪಿಂಗು ಮತ್ತೆ ನಾರ್ಕೋಲಿಸ್ ಅಂತ ಹೇಳಿರ್ಬೋದು ಅಂತ ನನ್ನ ಅನಿಸಿಕೆ.